ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಹಾಸನ್ ಹುಡುಗಿ ಮೌನ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರ ನನಗೆ ಹಾಸನಲ್ಲಿ ಒಂದು ಪ್ರಮೋಷನ್ ಇತ್ತು, ಹಾಗಾಗಿ ನಾವು ಹಾಸನ್ಗೆ ಹೋಗಿದ್ವಿ. ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಪ್ರಮೋಷನ್ ಲೊಕೇಶನಿಗೆ ಹೋದ್ವಿ. ಇವಾಗ ಹಾಸನಲ್ಲಿ ಪ್ರಮೋಷನ್ ಇತ್ತು ಅಂತ ಹೇಳಿದ್ನಲ್ಲ, ಆ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಇಂಡೋರ್ ಸ್ಟೇಡಿಯಂ ಒಳಗಡೆ. ಸೊ ನಮ್ಮ ಸಿಹಿ ಹಿಂಗೆ ಕಟ್ತಿದ್ದಾಳೆ, ಫುಲ್ ನಿದ್ದೆ ಪಾಪ. ಹೋಗೋಣ, ಹೋಗೋಣ. ಇವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದರು, ಈ ಥರ ಪ್ರಮೋಷನ್ ಇದೆ ಮಾಡಿಕೊಡ್ತೀರಾ ಅಂತ. ಆ್ಯಕ್ಚುಲಿ ಪ್ರಮೋಷನ್ಸ್ ಬರೋದೇ ಇನ್ಸ್ಟಾಗ್ರಾಮಿಂದ. ಆಲ್ಮೋಸ್ಟ್ ಎಲ್ಲರೂ ಇನ್ಸ್ಟಾಗ್ರಾಮಿಂದನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲೋ ರೇರು ಯೂಟ್ಯೂಬಿಂದ ಮೇಲ್ ID ಕೊಟ್ಟಿರ್ತೀವಲ್ಲ, ಸೊ ಅಲ್ಲಿ ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಆ್ಯಕ್ಚುಲಿ 2 ಪ್ರಮೋಷನ್ ಇತ್ತು. ಒಂದು ಪ್ರಮೋಷನ್ ಬಂದು ಕ್ಯಾನ್ಸಲ್ ಆಯಿತು. ಅವರು ಅಂಕಲ್ ನಾನು ಹಂಗೆ ಶಾಪಲ್ಲಿ ಇರಲ್ಲ ಪ್ರಮೋಷನ್ ಮಾಡೋದಕ್ಕೆ, ನಾನು ಆಚೆ ಇದ್ದೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ಒಂದು ಪ್ರಮೋಷನ್ ಇತ್ತು. ಇದನ್ನು ಹೋಗಿ ಅಲ್ಲೆಲ್ಲ ಶೂಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ ಬಂತು ಆಂಬಿಯನ್ಸು. ನಿಮ್ಮ ಪಾಪುಗೇನಾದರೂ ಒಂದು ಚೆನ್ನಾಗಿರೋ ಫೋಟೋ ವೀಡಿಯೋಸು ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಅಷ್ಟೇ, ಜಸ್ಟ್ 799 ಸೆಲೆಬ್ರೇಟ್ ಮಾಡ್ಕೋಬೋದು ನಿಮ್ಮ ಬರ್ಡೇನ. ತುಂಬಾ ಕಡಿಮೆ ಪ್ರೈಸ್ ಅನ್ನಿಸ್ತು. ಆ್ಯಂಡ್ ಡೆಕೋರೇಷನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿರೋ ಸ್ಟಾಫ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನೋಡ್ಬೋದು, ಸಿಹಿಗೆ ಹೋದ ತಕ್ಷಣ ಮಕ್ಕಳು ಹಾಗೆ ಅಲ್ವಾ, ಸೊ ಹೋದ ತಕ್ಷಣ ಬಲೂನ್ ಎಲ್ಲ ಕೊಟ್ಟು ಅವರು ವೆಲ್ಕಮ್ ಮಾಡಿದ್ರು ಸಿಹಿನ. ಸೊ ಸಿಹಿಗಂತೂ ಖುಷಿ ಆಯಿತು. ಬಟ್ ಅವಳಿಗೆ ಪಾಪ ನಿದ್ದೆ ಬರ್ತಾಯಿತ್ತು, ನಿದ್ದೆ ಟೈಮಲ್ಲಿ ಹೋಗಿದ್ವಿ, ಹಾಗಾಗಿ ಅಷ್ಟು ಅವಳು ಆ್ಯಕ್ಟಿವ್ ಆಗಿರಲಿಲ್ಲ, ಸಪ್ಪೆ ಥರ ಇದ್ಲು. ಗೈಸ್, ಇವಾಗ ಪ್ರಮೋಷನ್ ಎಲ್ಲ ಮುಗೀತು ಇಲ್ಲಿ. ಆ್ಯಂಡ್ ಸಿಹಿನ ಆಲ್ರೆಡಿ ಅನು ಹತ್ರ ಕಳಿಸ್ಬಿಟ್ಟಿದ್ದೀನಿ. ಮನೆಗೆ ಹೋದ್ಲು, ನಿದ್ದೆ ಮಾಡ್ತಿದ್ದಾಳಂತೆ. ಅವಳು ನಿದ್ದೆ ಬಂದಿತ್ತು ಅನಿಸುತ್ತೆ, ಅಷ್ಟು ಪಾಪ ತೆಗೆಸ್ಕೊಳ್ಳಿಲ್ಲ ಫೋಟೋಸ್ ಎಲ್ಲ. ಮಕ್ಕಳೇ ಹಂಗೆ ಅಲ್ವಾ. ನನ್ನ ನೈಸ್ ಅಂತೂ ತುಂಬ ಇಷ್ಟ ಆಯಿತು ಗೈಸ್ ನನಗೆ. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ ಗೈಸ್. ಇಷ್ಟ ಆಗ್ತಿದೆ ನಂಗಂತೂ ನೈಲ್ಸ್, ಹಿಂಗೆ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಇವಾಗ ಮನೆಗೆ ಬಂದು ಊಟ ಎಲ್ಲ ಆಯ್ತು ಗೈಸ್. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದೀವಿ. ಕಷ್ಟ ಗುರು, ಊಟ ಮಾಡೋಕ್ಕೆಲ್ಲ ಸಖತ್ ಕಷ್ಟ. ಬಟ್ ಆಲ್ರೆಡಿ ಫಿಲ್ ಆಗಿರಲ್ಲ. ಮಳೆ ಬರ್ತಾ ಇದೆ, ಅದರಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಈಗ. ಸೊ ಇವಾಗ ಬಸ್ ಹತ್ತಬೇಕು. ಇವಾಗ ನಮ್ಮ ಗೌಡ ನಮ್ಮನ್ನ ಬಿಡೋಕ್ಕೆ ಅಂತ ಬಂದಿದ್ದಾರೆ ಊರಿಂದ. ಇವಾಗ ಬಸ್ ಸ್ಟಾಪಿಗಾದ್ರೂ ಡ್ರಾಪ್ ಮಾಡಕ್ಕೆ ಬಂದಿದ್ದಾನೆ. ಬನ್ನಿ ಹೋಗೋಣ. ಅಲ್ಲ ನೋಡೋದು ಹೆಂಗ್ ಹೋಗ್ತಾ ಇದ್ದಾರೆ ಪಕ್ಕ. ನೋಡಿ ಎಷ್ಟು ಕಷ್ಟ ಕೊಡ್ತಾರೆ. ಇವಾಗ ಗೊರಗುಂಟೆಪಾಳ್ಯದಲ್ಲಿ ಮೆಟ್ರೋ ಇಳಿದಿದ್ದೀವಿ. ನಾನು ಮತ್ತೆ ಸಿಹಿ. ಸಾಕಾಗೋಯ್ತು ಗೈಸ್, ಬರೋ ಅಷ್ಟೊತ್ತಿಗೆ ಮನೆಗೆ ಹೋದ್ರೆ ಸಾಕಂತ ಖುಷಿ. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಮನೆಯವ್ರು ಬಂದಿದ್ದಾರೆ. ಹೆಂಗಿತ್ತು ನಾವಿದೆ 2 ದಿನ? ಹೆಂಗಿರುತ್ತೆ, ನನಗೆ ಬರೀ ಕೆಲಸ ಇತ್ತು. ಮಿಸ್ ಮಾಡ್ಕೊಳ್ಳಿಲ್ಲ ನೀನು? ಅದೇ ಮಿಸ್ ಮಾಡ್ಕೊಂಡೆ, ಹೊಟ್ಟೆ ಹಸ್ದಾಗೆಲ್ಲ ನೆನಪಾಗು. ನೋಡಿ ಗೈಸ್, ಅಷ್ಟೇ. ಹೆಂಡತಿ ಅಂದರೆ ಹೊಟ್ಟೆ ತುಂಬಿಸೋಳು. ಹೆಂಡತಿನೇ ಹೊಟ್ಟೆ ತುಂಬಿಸೋಳು, ಬೇರೆ ಇನ್ಯಾರ ಕೈಲಾಗುತ್ತೆ. ಹೊಟ್ಟೆ ಹಸಿತಾ ಇದೆಯಂತೆ, ಇಲ್ಲೇನಾದರೂ ತಿನ್ಕೊಂಡು ಹೋಗ್ಬೇಕು ಅಚ್ಚೆ. ಸೊ ಫೈನಲಿ ಬ್ಯಾಂಗ್ಳೂರಿಗೆ ಬಂದ್ವಿ ನಮ್ಮ ಮನೆಗೆ. ಒಂಥರ ನೆಮ್ಮದಿ.
ಇವಾಗ ಹೋಗಿ ರೆಸ್ಟ್ ಮಾಡಬೇಕು. ಅಂಡ್ ಊಟ ವಿಶ್ವ ಟಯರ್ಡ್ ಆಗಿರ್ತೀವಿ ಅಂತ ನಮ್ಮ ಮನೆ ಹತ್ರ ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ. ಸೊ ಇಡ್ಲಿ ತರೋದಕ್ಕೆ ಹೋಗಿದ್ದಾರೆ. ಸೊ ಇಡ್ಲಿ ತಿಂದು ನಿದ್ದೆ ಮಾಡೋದಷ್ಟೇ. ಆ್ಯಂಡ್ ಈ ವ್ಲಾಗ್ನ ಇವ್ರಿಗೆ ಏನು ಮಾಡ್ತೀನಿ ಗೈಸ್. 2 days ಅಂತೂ ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ನನ್ನ ತಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡಿದಂತೂ ನಂಗೆ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ಪ್ರಮೋಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಯ್. ಆ್ಯಂಡ್ ನೈಲ್ಸ್ ಹೋಗೋವರೆಗೂ ನಾನು ಹಿಂಗೆ ಮಾಡ್ತೀನಿ ಅನಿಸುತ್ತೆ. ಬಾಯ್ ಬಾಯ್.